ಯಾಕೆ ನಿಮ್ಗೆ ಪ್ರತಿ ಸಲ ಸುನಿಲ್ ಅವರು ಅಷ್ಟು ಇಷ್ಟ ಆಗ್ತಾ ಇದ್ರು ಅಂತ? ಬಿಕಾಸ್ ಎವ್ರಿ ಎಪಿಸೋಡ್ ಬಂದ್ಬಿಟ್ಟು ಏನಾದ್ರೂ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇರ್ತಾ ಇತ್ತು. ಈ ತರ ಆಫ್ ಮೂಮೆಂಟ್ ಅಂತ ಇರ್ತಾ ಇರ್ಲಿಲ್ಲ. ಯಾವಾಗ ಬಂದ್ರು ಒಂದು ಹಾಡು, ಇಲ್ಲಾಂದ್ರೆ ಒಂದು ಸರ್ಪ್ರೈಸು, ಇಲ್ಲಾಂದ್ರೆ ಒಂದು ಗಿಫ್ಟು, ಸಮಥಿಂಗ್ ಅದೇ ಅದರ್ ಏನಾದ್ರೂ ಒಂದು ಇರ್ತಾ ಇತ್ತು. ಸೊ ಯೂಶಲಿ ಆ ಥರ ಮಾಡಿ 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 ಪ್ಲಸ್ ಇವ್ರ ಇನ್ನೋಸೆನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು, ಇವ್ರ ಮುದ್ದತೆ ಇಷ್ಟ ಆಯ್ತು. ಪ್ಲಸ್ ಇವ್ರ ಸೈಲೆನ್ಸ್, ಲೈಕ್ ಏನಾದ್ರೂ ಹೇಳಿದ್ರೆ ನಾಚ್ಕೊಳ್ಳೋದು, ಅದೆಲ್ಲ ಲಿಟಲ್ ಲಿಟಲ್ ಥಿಂಗ್ಸ್ ಇಷ್ಟ ಆದಾಗ ಇವ್ರೇ ಇಷ್ಟ ಆದ್ರು ಅಂತ ಜಾಸ್ತಿ ಇಷ್ಟ ಆಯ್ತು. ಸುನಿಲ್ ಅವ್ರು ಹೇಳ್ತಾ ಇದ್ರು ನಿಮ್ಮಲ್ಲಿ ಯಾವೆಲ್ಲ ಕ್ವಾಲಿಟೀಸ್ ಇಷ್ಟ ಆಗ್ತಿದೆ ಅಂತ. ಈ ರಿಯಾಲಿಟಿ ಶೋ ಅಲ್ಲಿ ಒಂದು ಕ್ಷಣ ಆದ್ರೂ, ಒಂದ್ ದಿನ ಆದ್ರೂ ನಿಮ್ಗೆ ಅಮೃತ ಮೇಲೆ ರಿಯಲ್ ಆಗಿ ಲವ್ ಆಗಿತ್ತಾ, ಕ್ರಶ್ ಆಗಿತ್ತಾ, ಹೇಗೆ ಅಂತ? ಇಲ್ಲ, ಯಾಕಂದರೆ ನಾವಿಬ್ಬರು ಆ ಫೀಲ್ ಬರೋಕ್ಕೆ ಯಾಕಾಗಿಲ್ಲ ಅಂದರೆ ನಾವಿಬ್ಬರು ತುಂಬ ಕ್ಲೋಸ್ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಆ ಇಡೀ ಶೋಲೆ ನಮ್ಮಷ್ಟು ಕ್ಲೋಸ್ ಆಗಿ ಯಾರೂ ಇರಲಿಲ್ಲ. ಯಾವ ಪೇರು 20 ಜನದಲ್ಲಿ ನಮ್ಮಷ್ಟು ಕ್ಲೋಸ್ ಆಗಿ ಯಾರೂ ಇರಲಿಲ್ಲ. ನಾವು ಕಿತ್ತಾಡ್ತಿದ್ವಿ, ಜಗಳ ಮಾಡ್ತಿದ್ವಿ, ಆಮೇಲೆ ಒಬ್ರಿಗೊಬ್ರು ಸಮಾಧಾನ ಮಾಡ್ತಿದ್ವಿ. ಸ್ಟೇಜ್ ಮೇಲೆ ನಮ್ಮದು ಸ್ಟೇಟ್ಮೆಂಟ್ ನಡೀತಿದ್ರು ನಾವು ಸ್ಟೇಜ್ ಮೇಲೇ ಜಗಳ ಮಾಡ್ತಿದ್ವಿ. ಅಂದರೆ ಆ ಥರ ಜಗಳ ಅಲ್ಲ, ಸುಮ್ಮನೆ ನಾರ್ಮಲ್ ಜಗಳ. ಹಾಂ, ಅದು ಆ ಬಾಂಡಿಂಗು ಹೇಳಿದ್ನಲ್ಲ, ಕಂಫರ್ಟ್ ಝೋನ್, ಇವರಾಗಿದ್ದಕ್ಕೆ ಕಂಫರ್ಟ್ ಝೋನ್ ಸಿಕ್ತು. ಬೇರೆಯವರಾದರೆ ನನಗೆ ಗೊತ್ತಿರಲಿಲ್ಲ ಹೇಗೆ ಇದಾಗ್ತಿತ್ತು ಶೋ ಅಂತೇಳಿ. ಸೊ ಆ ಫೀಲೇ ಬರಲಿಲ್ಲ. ನಾವಿಬ್ಬರು ಬೆಸ್ಟ್ ಫ್ರೆಂಡ್ ಅನ್ನೋ ಫೀಲೇ ಇತ್ತು, ಇವಾಗೂ ಇದೆ, ಮುಂದೆ ಇರುತ್ತೆ. ಎಸ್, ಇನ್ನು ಮುಖ್ಯವಾಗಿ ನಿಮ್ಮ ಡ್ರೀಮ್ ಗರ್ಲ್ ಯಾವ ಥರ ಇರಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀರಾ? ಅಥವಾ ಅಮೃತಾಲಿ ಇರುವಂತಹ ಯಾವುದಾದ್ರೂ ಒಂದು ಕ್ವಾಲಿಟೀಸ್ ಇದ್ರೆ ನಿಮ್ಗೆ ಇಷ್ಟ ಆಗುತ್ತಾ, ಹೇಗೆ ಅಂತ? ತುಂಬಾ ಕ್ವಾಲಿಟೀಸ್ ಇದೆ ಅಮ್ಮ ಹತ್ರ. ಅಂದ್ರೆ ಹೇಗಿರ್ಬೇಕು ನಾನು ಅನ್ಕೊಂಡಿದ್ದೆ. ಇವ್ರು ಫಸ್ಟ್ ಅಮ್ಮನ್ ಕೊಟ್ಟಾಗ ತುಂಬಾ ಪಾರ್ಶ್ ಹುಡುಗಿ, ತುಂಬಾ ಡಿಮ್ಯಾಂಡ್, ಹಂಗೆ ಹಿಂಗೆ ಅದು ಇದು ಅಂತ. ಇಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ಯಾವುದೇ ಮನುಷ್ಯನ್ಗೆ ಒಬ್ರದ್ದು ಏನೇ ಗೊತ್ತಾಗ್ಬೇಕಾದ್ರೂ ಅವ್ರ ಜೊತೆ ಬೆರೆತಾಗ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಎಲ್ಲ ಟೈಮ್ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಹುಡುಗಿ ಅಂತೇಳಿ. ಸೊ ನನಗೆ ಡ್ರೀಮ್ ಗರ್ಲ್ ಅಂತಂದ್ರೆ ಏನಿಲ್ಲ, ಹೆಚ್ಚಿಗೆ ಆಸೆ ಇಲ್ಲ. ಗೆದ್ರು ಸೋತ್ರು ಜೊತೆಗಿರ್ಬೇಕು ಅಂತ ಅದೊಂದು ಆಸೆ. ಗೆದ್ದಾಗ ಏನು ತುಂಬಾ ಮೇಲೋಗೋದು ಬೇಡ, ಬಿದ್ದಾಗ ಕೈ ಹಿಡಿದು ನಾನು ಇದೀನಿ ನಿನ್ ಜೊತೆಗೆ ಅಂತ ಸಪೋರ್ಟ್ ಆಗಿ ನಿಂತ್ರೆ ಅಷ್ಟೇ ಸಾಕು. ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಬಟ್ ಏನೇ ಲೈಫಲ್ಲಿ ಏಳು ಬೀಳು ಏನೇ ಇದ್ರು ಜೊತೆಗೆ ನಿಲ್ತೀನಿ ಅಂತ ಹೇಳೋ ಹುಡುಗಿ ಬೇಕಷ್ಟೇ, ಸೊ ಚೆನ್ನಾಗಿರ್ಬೇಕು.